ಈ ಪ್ರತಿಭಟನೆಯೇ ಹೊರತು ಯಾರ ಪ್ರತಿಷ್ಠೆಗಲ್ಲ, ಯಾರ ಪ್ರತಿಷ್ಠೆಗಲ್ಲ. ಬಂಧುಗಳೇ, ಇವತ್ತು ಏನು ಕೊರಟಗೆರೆಯಲ್ಲಿ ಏನು ಕನ್ನಡದ ಧ್ವಜಸ್ತಂಭಕ್ಕೆ ಹಾನಿಯಾಗಿದೆ, ನಾನು ಇಲ್ಲಿಯ ತಹಸೀಲ್ದಾರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಅವರು ತಕ್ಷಣ ಅದನ್ನು ಸರಿಪಡಿಸ್ಬೇಕು, ಸರಿ ಮಾಡಬೇಕು. ಇಲ್ಲ ಅಂದ್ರೆ ನೀವು ಹೋಗಿದ ಕಡೆ ಎಲ್ಲ ನಾಡದ್ರೋಹಿ ಅನ್ನೋ ಪಟ್ಟವನ್ನು ಕತ್ಕೊಂಡು ಕೊರಗಿ ಒಂದಿನ ಉಸಿರು ಬಿಡಬೇಕಾಗತ್ತೆ. ಅದು ಮಾಡ್ಕೋಬೇಡಿ. ಕನ್ನಡಿಗರ ಇತಿಹಾಸದಲ್ಲಿ ಅದು ಉಳಿದೋಗುತ್ತೆ ಸ್ವಾಮಿ, ಮಾಡ್ಕೋಬೇಡಿ ಆ ಕೆಲಸನ. ಹಾಗಾಗಿ ತಕ್ಷಣ ಆ ಧ್ವಜಸ್ತಂಭವನ್ನ ನೀವು ಹಾಕಿ ಅದು ಕೊಡಬೇಕಾದಂತ ಗೌರವವನ್ನ ಕನ್ನಡಿಗರಾಗಿ ಕೊಡಬೇಕು ಅನ್ನುವ ಎಚ್ಚರಿಕೆಯ ಮಾತು ನಂದು. ಕೊಡಬೇಕು. ಕನ್ನಡಕ್ಕೆ ಗೌರವ ಕೊಡಲ್ಲ ಅಂದ್ರೆ ಅವ್ರು ಇದ್ರೇನು ಸತ್ರೇನು? ನನ್ನ ದೇಶ, ನನ್ನ ಭಾಷೆ, ನನ್ನ ನಾಡು ಅನ್ನುವ ದೇಹ ಅದು ಸುಡುಗಾಡು ಅಂತ ಒಬ್ಬ ಕವಿ ಹೇಳ್ತಾನೆ. ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗನಿಗೆ, ಕರ್ನಾಟಕದಲ್ಲಿರುವವನಿಗೆ ನನ್ನ ಭಾಷೆ ಕನ್ನಡ, ನನ್ನ ನಾಡು ಕನ್ನಡ, ನನ್ನ ಮಣ್ಣು ಕನ್ನಡ, ನನ್ನ ನೆಲ ಕನ್ನಡ, ನನ್ನ ಜಲ ಕನ್ನಡ, ನನ್ನ ಉಸಿರು ಕನ್ನಡ ಅನ್ನುವ ಕಾಳಜಿ ಇಲ್ಲಿವರೆಗೆ ಇರಬೇಕು. ಪ್ರತಿಯೊಬ್ಬರಿಗೂ, ಕರ್ನಾಟಕದಲ್ಲಿರುವ ಎಲ್ಲರಿಗೂ ಇರಬೇಕು. ಅದಕ್ಕೋಸ್ಕರ ವಿನಂತಿ ಮಾಡ್ಕೋತೀನಿ, ತಕ್ಷಣ ಆ ಧ್ವಜಸ್ತಂಭ ಏನಿದೆ ಅದೇನು ತೆಗೆದಿದ್ದೀರಿ ಅದನ್ನ ತಕ್ಷಣ ಮತ್ತೆ ಧ್ವಜಸ್ತಂಭವನ್ನು ಹಾಕುವಂತ ಕೆಲಸ ಮಾಡಬೇಕು. ಕನ್ನಡದ ಹಬ್ಬಟ, ಕನ್ನಡದ ಊರಲ್ಲಿ ಕನ್ನಡದ ಭಾಷೆಗೆ, ಕನ್ನಡದ ಧ್ವಜಕ್ಕೆ ಅವಮಾನ ಆಗಬಾರ್ದು. ಅಲ್ಲಿ ಯಾರೋ ಕೂತ್ಕೊಂಡು ಮಹಾರಾಷ್ಟ್ರದ ಗಡಿಯಲ್ಲಿ ಇದನ್ನು ನೋಡಿದ್ರೆ ಅವರು ಖುಷಿ ಪಡ್ತಾರೆ ಅವರು. ನೋಡಿ, ಅಲ್ಲಿ ಕನ್ನಡಿಗರೇ ಕನ್ನಡದ ಧ್ವಜಸ್ತಂಭವನ್ನು ಹಾನಿ ಮಾಡಿದ್ದಾರೆ, ನಾವೇನಾದ್ರೂ ಹಾನಿ ಮಾಡಿದ್ರೆ ಇವರು ಸಿಡಿದು ಬೀಳ್ತಾರೆ ಕನ್ನಡದವರು, ಅಲ್ಲೇನು ಮಾಡಿದ್ರು ಅಂತ ಹೇಳಿ ಅವರು ನಮ್ಮ ನೋಡಿ ನಗ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕನ್ನಡದ ಬಂಧುಗಳೇ, ಈ ಯಾರು ಧ್ವಜಸ್ತಂಭ ಅವತ್ತು ನನಗೆ ಹೇಳ್ತಾ ಇದ್ರು,